ನೋಡಿ ಇಲ್ಲಿ ದಪ್ಪ ತಳ ಇರೋವಂಥ ಒಂದು ಕಡೆಯನ್ನು ತಗೊಳ್ಳೋಣ. ಇದ್ರೊಳಗಡೆ ನಾವು ಕಡಲೆ ಬೀಜನ ಹಾಕೊಳ್ಳೋಣ. ಇಲ್ಲಿ ನಾನು 1 kg ಅಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಯಾವ ಥರ ಹುರ್ಕೋಬೇಕು ಅಂದರೆ, ಕಡಲೆ ಬೀಜನ ನಾವು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಯಾಕಂದರೆ ಕಡಲೆ ಬೀಜ ಒಂದು ಹಿಂಗಿದೆ, ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರಾ ಅಷ್ಟೇ ಚೆನ್ನಾಗಿ ನಿಮ್ಮದು ಎಣ್ಣೆ ಬರುತ್ತೆ. ಸೊ ಕಡಲೆ ಬೀಜ ನೀವು ಚೆನ್ನಾಗಿ ಹುರ್ಕೊಂಡ್ರೆ ಎಣ್ಣೆ ಜಾಸ್ತಿ ಬರುತ್ತೆ. ಅದರ ಜೊತೆ ನಮ್ಮದು ಎಣ್ಣೆ ಪ್ಯೂರ್ ಆಗಿ ಕೂಡ ಬರುತ್ತೆ. ಕೆಲವೊಬ್ರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಕಡಲೆ ಬೀಜ ಹುರಿಯೋದಂದರೆ ಸುಮ್ಮನೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಿಪ್ಪೆ ಉಸ್ತಾ ಇದೆಲ್ಲ ಸಾಕು ಅಂತ ಆ ಥರ ಹುರಿತಾರೆ. ಸೊ ಆವಾಗ ಏನಾಗುತ್ತೆ, ಎಣ್ಣೆನೂ ಕಡಿಮೆ ಬರುತ್ತೆ, ಆಮೇಲೆ ತಿನ್ನೋಕ್ಕೆ ರುಚಿನೂ ಕೂಡ ಬರೋದಿಲ್ಲ. ಸೊ ಹಾಗಾಗಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ನಾವು ಕಡಲೆ ಬೀಜನ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೊಳ್ಳೋಕ್ಕೆ ಮಿನಿಮಮ್ 10 ರಿಂದ 15 ನಿಮಿಷ ಆಗುತ್ತೆ. ಸೊ ಅಷ್ಟು ನಿಧಾನಕ್ಕೆ ಇಲ್ಲಿ ನಮಗೆ ಕಡಲೆ ಬೀಜನ ಹುರ್ಕೋಬೇಕಾಗಿದೆ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ, ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೇನೇ ಕ್ವೆರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ವಿಶ್ವಲ್ ಅಡುಗೆ ಮನೆಯದು ಪ್ಯೂರ್ ಅಥೆಂಟಿಕ್ ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಮಸಾಲ ಖಾರ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ಸಾಂಬಾರು ಪುಡಿ ಆಗಿರ್ಬೋದು, ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು, ಏನಾದರೆ ಬೇಕಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನೀವು ವಾಟ್ಸಪ್ ಮೆಸೇಜನ್ನು ಹಾಕಿ ನಾವು ರಿಪ್ಲೈ ಮಾಡ್ತೀವಿ. ಯಾವುದೇ ಥರ ಕಾಲನ್ನು ಎತ್ತೋಕ್ಕಾಗೋದಿಲ್ಲ, ಮೆಸೇಜಿಗೆ ಮಾತ್ರ ನಾವು ರಿಪ್ಲೈ ಮಾಡ್ತೀವಿ. ನೀವು ಏನಾದರೂ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದರೆ ನಿಮಗೆ ಫ್ರೀ ಡೆಲಿವರಿ ಇದೆ. ಸೊ ಹಾಗಾಗಿಬಿಟ್ಟು ಅದನ್ನು ಕೂಡ ಪ್ಯೂರ್ ಆರ್ಗ್ಯಾನಿಕ್ಕು ಮತ್ತು ಫ್ರೆಶ್ ಆಗಿಯೇ ಇರುತ್ತೆ. ನೋಡಿ ನಿಧಾನಕ್ಕೆ ಇಲ್ಲಿ ನಾನು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಇಲ್ಲಿ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಕಡಲೆ ಬೀಜ ತುಂಬ ಚೆನ್ನಾಗಿ ಹುರಿದಿದೆ. ನೋಡಿ ಯಾವ ತನಕ ಹುರ್ಕೋಬೇಕಂದ್ರೆ ಇದ್ರ ಮೇಲ್ಗಡೆ ನಿಮಗೆ ಜಾಸ್ತಿ ಕಣ್ಣು ಬಿದ್ದಿರೋದು ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಡಲೆ ಬೀಜ ಹುರಿದಿರೋದು. ನೋಡಿ ಈ ಥರ ಮಾಡಿದಾಗ ಮೇಲ್ಗಡೆ ಸಿಪ್ಪೆ ಸೆಪ್ರೇಟ್ ಆಗಿರಬೇಕು. ಆ ತನಕ ನಮಗೆ ಕಡಲೆ ಬೀಜನ ಹುರ್ಕೋಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಕಡಲೆ ಬೀಜ. ಸೊ ಇವಾಗ ಕಡಲೆ ಬೀಜ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಎತ್ತಿಡೋಣ. ನೋಡಿ ಇಲ್ಲಿ ಕಡಲೆ ಬೀಜ ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ ಈ ಥರ ಮುಟ್ಟಿದ್ದರೇ ಒಳಗಡೆದು ಸಿಪ್ಪೆ ಬರುತ್ತೆ, ಈ ಥರ ತಿಕ್ಕಿದ್ದರೇ. ಸೊ ಇವಾಗ ನಾವು ಇದು ಸಿಪ್ಪೆ ಎಲ್ಲ ತಕ್ಕೋಬೇಕು. ನೀವು ಬೇಕಂದರೆ ಇದನ್ನು ಕಡಲೆ ಬೀಜನ ಒಂದು ಬಟ್ಟೆ ಒಳಗಡೆ ಹಾಕಿ ತಿಕ್ಕಿಬಿಟ್ಟು ಕೂಡ ಸಿಪ್ಪೆನ ತಕ್ಕೋಬೋದು. ಬಟ್ ಇದು ನೀಟಾಗಿ ಉಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಇದೇ ಥರ ಕೈಯಲ್ಲಿನೇ ತಕ್ಕೋತಾ ಇದ್ದೀನಿ. ಸಿಪ್ಪೆ ಮಾತ್ರ ಕಂಪಲ್ಸರಿ ತಕ್ಕೊಳ್ಳೇಬೇಕು. ನೋಡಿ ಈ ಥರ ಕೈಯಲ್ಲಿ ತಿಕ್ಕಿ ಇಲ್ಲಿ ನಾನು ಸಿಪ್ಪಿನ ತಗೊಂಡಿರೋದು. ತುಂಬ ಜಾಸ್ತಿ ಸಿಪ್ಪಿ ತಕ್ಕೋತಾ ಇಲ್ಲ, ಸ್ವಲ್ಪ ಅದೇ ಥರ ಇಟ್ಕೊಂಡಿದ್ದೀನಿ. ಇವಾಗ ಈ ಸಿಪ್ಪಿನ ನಾವು ಸೆಪ್ರೇಟ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಶೇಂಗಾನ ಕ್ಲೀನ್ ಮಾಡ್ಕೋಬೇಕು. ನೋಡಿದ್ರಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಈ ಕಡಲೆ ಬೀಜನ ನಾವು ಇಲ್ಲೊಂದು ಮಿಕ್ಸರ್ ಜಾರನ್ನು ತಗೊಳ್ಳೋಣ. ಆಮೇಲೆ ಇದ್ರ ಒಳಗಡೆನೂ ಕಡಲೆ ಬೀಜನ ಹಾಕೊಳ್ಳೋಣ. ನೋಡಿ 2 ಬ್ಯಾಚಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಆನ್ ಆಫ್ ಮಾಡ್ತಾ ಇದನ್ನು ನಾವು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬರಬೇಕು. ಬಿ ಕೇರ್ಫುಲ್, ಒಂದೇ ಸರ್ತಿ ಇಲ್ಲಿ ಮಿಕ್ಸರನ್ನು ಓಡಿಸ್ಬಾರ್ದು. ಸ್ಟಾರ್ಟಿಂಗಲ್ಲಿ ಆನ್ ಆಫ್ ಮಾಡಿ ಒಂದು ಸರ್ತಿ ಓಡಿಸಿ ಆಮೇಲೆ ಮತ್ತೆ ಆನ್ ಆಫ್ ಮಾಡ್ತಾ ಇಲ್ಲಿ ನಮಗೆ ಪುಡಿನ ಮಾಡ್ಕೋಬೇಕಾಗಿದೆ. ಸೊ ಆ ಥರ ಮಾಡೋದ್ರಿಂದ ಯಾವ ಥರ ಬರುತ್ತೆ ಅಂತ ನಾ ಪುಡಿ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇಲ್ಲೇ ಉಂಡೆ ಥರ ಆಗಿರಬೇಕು. ಅಲ್ಲಿ ತನಕ ನಮಗೆ ಇಲ್ಲಿ ಪುಡಿನ ಮಾಡ್ಕೋಬೇಕಾಗಿದೆ. ನೋಡಿ ಇಲ್ಲೇ ಆಗ್ತಾಯಿದೆ ಉಂಡೆ ಥರ. ಸೊ ಇಷ್ಟು ಸಣ್ಣದಾಗಿ ಮತ್ತು ಇಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಕಡಲೆ ಬೀಜದ ಪುಡಿನ ಮಾಡ್ಕೋಬೇಕಾಗಿದೆ. ಇವಾಗ ಇಲ್ಲಿ ನಾನು ಒಂದು ಪರಾತನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ನಾವು ಏನು ಪುಡಿ ಮಾಡ್ಕೊಂಡು ಬರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಹುರಿದಿರೋಂಥ ಎಲ್ಲ ಕಡಲೆ ಬೀಜನ ಇದೇ ಥರ ಪುಡಿ ಮಾಡ್ಕೊಂಡು ಬಂದಿರೋದು. ನೋಡಿದ್ರಲ್ಲ, ಇಲ್ಲೇ ನೋಡಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ
ಸ್ವಲ್ಪ ಉಂಡೆನೂ ಆಗ್ತಾಯಿದೆ ಮತ್ತು ಸಣ್ಣ ಕೂಡ ಆಗಿದೆ. ಇವಾಗ ಒಂದು ಸರ್ತಿ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೈಗೆ ಇವಾಗಲೇ ಬಿಸಿಗೇ ಕೈಗೆ ಎಣ್ಣೆ ಬಿಟ್ಟಂಗೆ ಅನ್ನಿಸ್ತೈತೆ. ಇಲ್ಲಿ ನೋಡಿ, ಉಂಡೆ ನೋಡಿ ಅನ್ನಿಸ್ಬೋದು ನಿಮಗೆ. ಇವಾಗ ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಬಾಣಲಿಯಲ್ಲಿ ಬಿಸಿ ಬಿಸಿ ನೀರನ್ನು ನಾವು ತಗೋಬೇಕು. ನೋಡಿ, ಹೊಗೆ ಬರ್ತಾ ಇದೆ, ನೀರು ಚೆನ್ನಾಗಿ ಕುದ್ದಿದೆ. ಈ ಥರನೇ ಇಲ್ಲಿ ನಮಗೆ ನೀರನ್ನು ತಗೋಬೇಕಾಗಿದೆ. ನೀರನ್ನು ತಗೊಂಡು ಬಿಸಿ ನೀರೇ ನಮಗೆ ಬ್ಯಾಚ್ ವೈಸ್ ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಬಿಸಿ ಇರುತ್ತೆ, ನಿಧಾನಕ್ಕೆ ಮಿತ್ಕೋಬೇಕು. ನೋಡಿ, ಒಂದೇ ಸರ್ತಿಗೆ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಬ್ಯಾಚ್ ವೈಸ್ ಇಲ್ಲಿ ನಮಗೆ ಈ ಕಡಲೆ ಬೀಜದೊಳಗಡೆ ಕುದಿಯೋ ನೀರನ್ನೇ ಹಾಕ್ಕೋಬೇಕು, ಬಿಸಿ ನೀರೇ ಹಾಕ್ಕೋಬೇಕು. ನೋಡಿ, ನೀವು ಕಡಲೆ ಬೀಜ ಎಷ್ಟು ಚೆನ್ನಾಗಿ ಹುರಿತೀರಾ ಅಷ್ಟು ನಿಮ್ಮದಿದು ಕಡಲೆ ಬೀಜದ ಎಣ್ಣೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಮಿದೀತಾ ಇಲ್ಲಿ ನಮಗೆ ಎಣ್ಣೆನ ತಕ್ಕೋಬೇಕಾಗಿದೆ. ಯಾವುದೇ ಥರ ಮಷಿನ್ ಬೇಕಾಗಿಲ್ಲ, ಏನಿಲ್ಲ. ಮನೆಯಲ್ಲಿ ಚಿಕ್ಕ ಮಗು ಇದೆ, ವಯಸ್ಕರಾಗಿದ್ದಾರೆ ಅಂದರೆ ಅವರಿಗೆ ಮನೆಯಲ್ಲಿ ನೀವು ಈ ಥರ ಎಣ್ಣೆನ ಮಾಡಿಕೊಡ್ಬೋದು. ಎಣ್ಣೆ ಮಾಡೋದ್ರಲ್ಲಿ ಇಲ್ಲಿ ಕಡಲೆ ಬೀಜ ಕೂಡ ವೇಸ್ಟ್ ಆಗುತ್ತೆ, ಈ ಕಡಲೆ ಬೀಜದ ಪುಡಿ ಅಂತ ನೀವು ಅನ್ಕೋಬೋದು. ಆ ಥರ ಯಾವುದೂ ವೇಸ್ಟ್ ಆಗೋಲ್ಲ, ಝೀರೋ ವೇಸ್ಟೇಜ್ ಅಂತ ಅನ್ಬೋದು. ನೋಡಿ, ಈ ಥರ ನೀಟಾಗಿ ಮಿದಿಬೇಕು. ಸ್ವಲ್ಪ ಕೈಗೆ ಎಕ್ಸಸೈಸ್ ಆಗುತ್ತೆ ಅಷ್ಟೇ, ಬಟ್ ನಿಮಗೆ 1 ನಂಬರ್ ಕ್ವಾಲಿಟಿ ಎಣ್ಣೆ ಸಿಗುತ್ತೆ. ನೋಡಿ, ಮಿದಿತಾ ಇವಾಗ ಇದ್ರ ಕಲರು ಕೂಡ ಇಲ್ಲಿ ನೋಡ್ಬೋದು ಚೇಂಜ್ ಆಗ್ತಾಯಿದೆ. ನೋಡಿ, ಕಡಲೆ ಬೀಜ ಚೆನ್ನಾಗಿ ದಪ್ಪ ಇರೋದನ್ನು ತಗೊಳ್ಳಿ. ಇದು ನಮ್ಮ ಮನೆದಿರೋದ್ರಿಂದ ನೋಡಿ, ಸ್ವಲ್ಪ ನೀರು ಹಾಕಿದ ತಕ್ಷಣವೇ ಇಲ್ಲಿ ಎಣ್ಣೆ ಬಿಡೋಕ್ಕೆ ಶುರು ಆಗ್ತಾಯಿದೆ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ರೆ ಎಣ್ಣೆ ಚೆನ್ನಾಗಿ ಬಿಡುತ್ತೆ. ನೋಡಿ, ಬ್ಯಾಚ್ ವೈಸ್ ಹಿಂಗೆ ಸ್ವಲ್ಪ ಸ್ವಲ್ಪ ಬಿಸಿ ನೀರೇ ಹಾಕ್ಕೋಬೇಕು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಇದಕ್ಕೆ ಎಫರ್ಟೇ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಮನೆ ಕಡಲೆ ಬೀಜನೇ ನಾನು ಯೂಸ್ ಮಾಡಿರೋದು. ಇನ್ನೊಂದು ಅಂದರೆ ಕಡಲೆ ಬೀಜ ಚೆನ್ನಾಗಿ ಇಲ್ಲಿ ನಾನು ಹುರ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ನೋಡಿ, ನಾನು ಮಿದಿಯೋಕೆ ಇನ್ನೂ 5 ನಿಮಿಷನೂ ಆಗಿಲ್ಲ ಸ್ಟಾರ್ಟು, ಆಗಲೇ ನೋಡಿ ಎಣ್ಣೆ ಕಾಣಿಸ್ತಾ ನಿಮಗೆ. ನೋಡಿ ನೋಡಿ ಸೂಪರ್. ನೋಡಿ, ಈ ಥರ ಇವಾಗ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಇಲ್ಲಿ ನೀವು ನೀರನ್ನು ಹಾಕೋಬಾರ್ದು. ಇವಾಗ ನೀರು ಹಾಕೋದನ್ನು ನಾವು ಸ್ಟಾಪ್ ಮಾಡಬೇಕು. ನೋಡಿ, ಈ ಥರ ಮಾಡಿದಾಗ ನೋಡಿ ಕೈಯಿಂದ ಹೆಂಗೆ ಎಣ್ಣೆ ಬರ್ತಾಯಿದೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಹಿಡಿದು ಬಿಡೋಣ, ಯಾಕಂದರೆ ನಾವು ಮಾಡಿರೋಂಥ ಎಣ್ಣೆ ಎಲ್ಲ ಸೆಪ್ರೇಟ್ ಆಗುತ್ತೆ. ನೋಡಿ, ಸೂಪರ್. ಕೈದೊಂದು ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಷ್ಟೇ, ಬಟ್ ನೀವು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದ್ರೆ ಇಷ್ಟು ಚೆನ್ನಾಗಿ ಎಣ್ಣೆ ಬರುತ್ತೆ. ನೋಡಿ, ಎಷ್ಟು ಸಾಧ್ಯ ಅಷ್ಟು. ಇವಾಗ ನೀರನ್ನು ಹಾಕೋಬಾರ್ದು, ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನೀರು ಹಾಕೋಬಾರ್ದು. ಇವಾಗ ನಾನು ಕೂಡ ಈ ಥರ ನೀಟಾಗಿ ಎಣ್ಣೆ ಬರ್ತಾ ಇದೆಯಲ್ಲ, ಹಾಗಾಗಿ ಇವಾಗ ನೀರನ್ನು ಹಾಕೊಳ್ಳೋದನ್ನು ಸ್ಟಾಪ್ ಮಾಡಿದ್ದೀನಿ. ನೋಡಿದ್ರೆ ಎಣ್ಣೆ ಪ್ಯೂರ್ ಎಣ್ಣೆ ಸೂಪರ್. ನೋಡಿ, ಎಷ್ಟಕ್ಕೊಂದು ಬರ್ತಾಯಿದೆ. ನೋಡಿ, ಇದೇ ಥರ ಮಿದಿತಾ ನಮಗೆ ಎಣ್ಣೆನ ತಕ್ಕೋಬೇಕಾಗಿದೆ. ನೋಡಿ, ಎಷ್ಟು ಮಿದಿತೀರಾ ಅಷ್ಟು ಎಣ್ಣೆ ಬರುತ್ತೆ. ಇವಾಗ ಈ ಬಂದಿರೋದು ಎಣ್ಣೆ ಇದೆಯಲ್ಲ, ಇದನ್ನು ನಾವು ಇಲ್ಲೊಂದು ಜಡಿನ ಇಟ್ಬಿಟ್ಟು ಈ ಥರ ಸೋಸ್ಕೊಳ್ಳೋಣ. ಹೆಂಗೆ ಎಣ್ಣೆ ಬರುತ್ತೆ ಹಂಗಂಗೆ ಇಲ್ಲಿ ನಮಗೆ ಇಲ್ಲಿ ಎಣ್ಣೆನ ಸೋಸ್ಕೋಬೇಕಾಗಿದೆ. ನೋಡಿ, ಇವಾಗ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಪ್ಯೂರ್ ಎಣ್ಣೆ, ನೀರಿದ್ದರೆ ಮೇಲ್ಗಡೆ ನೀರು ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ, ಪ್ಯೂರ್ ಎಣ್ಣೆ ಬಂದಿರೋದು. ಇವಾಗ ಇದರ ಮೇಲ್ಗಡೆ ಜಡಿನ ಹಿಂಗೆ ಇಡೋಣ. ಇಟ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಇವಾಗ ಮತ್ತೆ
ಇಲ್ಲಿ ನಾವು ಇದೇ ಥರ ಕ್ಯೂಸ ಎಣ್ಣೆನ ತಗೋಬೇಕು. ಗೊತ್ತಿದ್ರು ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಎಣ್ಣೆ ಬರುತ್ತಂತ. ನೋಡಿ ಈ ಥರ ಒತ್ತಿಬಿಟ್ಟು ಕೂಡ ನೀವು ಎಣ್ಣೆನ ತಕ್ಕೋಬೋದು. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆನ ತೊಗೊಂಡು ಎಣ್ಣೆನ ತಗೊಳ್ಳೋಣ. ನೋಡಿ ಈ ಥರ ಮಾಡ್ತಾನೂ ಕೂಡ ನೀವು ಎಣ್ಣೆನ ತಗೋಬೋದು. ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡು ಬಟ್ಟೆಯಲ್ಲಿನೂ ಕೂಡ ಈ ಎಣ್ಣೆನ ನೀವು ತಗೋಬೋದು. ನೋಡಿ ಈ ಥರ ಎಲ್ಲನೂ ನಾನು ಎಣ್ಣೆ ತಕ್ಕೊಂಡಿದ್ದೀನಿ. 1 kg ಯಲ್ಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ 1 kg ಯಲ್ಲಿ ಇಷ್ಟು ಎಣ್ಣೆ ಹೊಂಟಿರೋದು. ನೋಡಿ ಜಡಿ ಮಾತ್ರ ಕಂಪಲ್ಸರಿ ಮಾಡಲೇಬೇಕು. ನೋಡಿ ಇವಾಗ ಒಂದು ಗ್ಲಾಸಿನ ಬಾಣಲಿಯಲ್ಲಿ ನಾವು ಮಾಡ್ಕೊಂಡಿರೋಂಥ ಎಣ್ಣೆನ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಬಾಣಲಿಯಲ್ಲಿ ಹಾಕೊಳ್ಳೋಣ. ನೋಡಿ ಇಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ 1 kg ತೊಗೊಂಡಿದ್ದೆ, ಬಟ್ 1 kg ಯಲ್ಲಿ ಅಷ್ಟು ಎಣ್ಣೆ ಬರಲಿಲ್ಲ ಅಂಥೇಳಿ ನಾನು ಇನ್ನೊಂದು ಅರ್ಧ kg ಕಡಲೆ ಬೀಜನ ಹುರಿದಿರೋದು ಮನೆಯಲ್ಲಿನೇ ಇತ್ತು. ಸೊ ಅದನ್ನು ಕೂಡ ಪುಡಿ ಮಾಡಿ ಇಲ್ಲಿ ನಾನು ಎಣ್ಣೆನ ಮಾಡ್ಕೊಂಡಿರೋದು. ಸೊ 1.5 kgಗೆ ಇಲ್ಲಿ ನಿಮಗೆ 1/4 kg ಅಷ್ಟು ಎಣ್ಣೆ ಬರೋದಿಲ್ಲ. ಬಟ್ ನಿಮಗೆ ಪ್ಯೂರ್ ಎಣ್ಣೆ ಬೇಕು ಅಂದರೆ ಮಕ್ಕಳು ಊಟ ಮಾಡೋಕ್ಕಾಗಲಿ, ಮನೆಯಲ್ಲಿ ವಯಸ್ಸದ ಆದವ್ರಿದ್ದವರು ಇರ್ಬೋದು, ಸೊ ಅವರಿಗೆಲ್ಲನೂ ನೀವು ಈ ಥರ ಪ್ಯೂರ್ ಎಣ್ಣೆನ ಮಾಡ್ಕೋಬೋದು. ನೋಡಿ ಒಂದು ದೊಡ್ಡ ಬಾಟ್ಲು, ಆಮೇಲೆ ಇನ್ನೊಂದು ಚಿಕ್ಕದ ಬಾಟಲಲ್ಲಿ ಒಂದಿಷ್ಟು ಎಣ್ಣೆನ ಬಂದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಎಣ್ಣೆ ಆಗಿದೆ ಅಂತ. ನೋಡಿ ಟೆಕ್ಚರು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಎಣ್ಣೆ ಅಂತೂ ತೆಗ್ದಾಯಿತು. ಮಿಕ್ಕಿರೋದು ಇದ್ರದ್ದು ಏನಪ್ಪ ಮಾಡೋದು ಅಂದರೆ ಇಲ್ಲಿ ನಾನು ಬೆಲ್ಲ ಹಾಕಿಬಿಟ್ಟು ಇಲ್ಲಿ ಈ ಥರ ಉಂಡೆನ ಕಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡಿದ್ರಲ್ಲ, ನೋಡಿ ಇದರೊಳಗಡೆ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೆ. ಬೆಲ್ಲದ ಪುಡಿನ ಹಾಕಿಬಿಟ್ಟು ಇದರೊಳಗಡೆ ನಾನು ಉಂಡೆನ ಕಟ್ಕೊಂಡಿದ್ದೀನಿ. ಯಾಕಂದರೆ ಇದು ಕಡಲೆ ಬೀಜನೇ ಒಂಥರ ಡ್ರೈ ಫ್ರೂಟ್ಸ್ ಇದ್ದಂಗೆ, ಹಾಗಾಗಿ ಇದಕ್ಕೆ ಅಡಿಷ್ನಲ್ ಆಗಿ ನಾನು ಯಾವುದೇ ಥರ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿಲ್ಲ. ಸೊ ಹಾಗಾಗಿ ಬರೀ ನಾನು ಬೆಲ್ಲನ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿಬಿಟ್ಟು ಈ ಥರ ಉಂಡೆನ ಕಟ್ಕೊಂಡಿದ್ದೀನಿ. ಅಕಸ್ಮಾತ್ ಈ ಉಂಡೆ ನಿಮಗೆ ತಿನ್ನೋಕೆ ಇಷ್ಟ ಆಗಿಲ್ಲ ಅಂದರೆ ಇದ್ರದ್ದು ನೀವು ಒಬ್ಬಟ್ಟು ಕೂಡ ಮಾಡ್ಕೋಬೋದು. ತುಂಬ ಫಸ್ಟ್ ಕ್ಲಾಸ್ ಆಗಿಬಿರುತ್ತೆ ಕಡಲೆ ಬೀಜದ ಒಬ್ಬಟ್ಟು. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ಲ ಇದು ಉಂಡೆ ಅಂದರೆ ನೀವು ಇದರಿಂದ ಒಬ್ಬಟ್ಟು ಕೂಡ ಮಾಡ್ಕೋಬೋದು. ಯಾಕಂದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇದರಲ್ಲಿ ತುಂಬ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ. ಹಂಗಾಗ್ಬಿಟ್ಟು ಇದನ್ನು ವೇಸ್ಟ್ ಮಾಡದೆ ಇದ್ರದ್ದು ನೀವು ಉಂಡೆ ಇಷ್ಟ ಆಗಿಲ್ಲ ಅಂದರೆ ಒಬ್ಬಟ್ಟನ್ನು ಮಾಡ್ಕೋಬೋದು. ನೋಡಿ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ. ವಾವ್, ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಯಾವುದೂ ನಮ್ಮದು ವೇಸ್ಟ್ ಆಗಿಲ್ಲ, ಸಿಪ್ಪೆ ಒಂದೇ ವೇಸ್ಟ್ ಆಗಿರೋದು. ಮಿಕ್ಕಿದ್ದು ಇಲ್ಲಿ ಎಣ್ಣೆ ಮತ್ತು ಉಂಡೆ ಎರಡೂ ರೆಸಿಪಿ ನಮ್ಮದು ರೆಡಿಯಾಗಿದೆ. ಇದು ಎಣ್ಣೆ ಇದೆಯಲ್ಲ, ಚಪಾತಿಗೆ ಕೊಡ್ಬೋದು, ದೋಸೆ ಮೇಲೆ ಹಾಕ್ಕೊಡ್ಬೋದು, ನಿಮಗೆ ಹೆಂಗೆ ಇಷ್ಟ ಆ ಥರ ನೀವು ಇಲ್ಲಿ ಎಣ್ಣೆನ ಯೂಸ್ ಮಾಡ್ಕೋಬೋದು. ಇನ್ನೂ ಒಂದು ಏನು ಮಾಡಬೇಕಂದ್ರೆ, ಇವಾಗ ಈ ಎಣ್ಣೆ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಬೆಳಗ್ಗೆಗೆ ಒಂದು ಬಿಸಿಲು ಕೊಡಬೇಕು. ನೀವು ಇದೇ ಥರ ಇದನ್ನು ಯೂಸ್ ಮಾಡೋಂಗಿಲ್ಲ ಎಣ್ಣೆನ. ಸೊ ಇದಕ್ಕೆ ನಮಗೆ ಬಿಸಿಲು ತಿನ್ನಿಸ್ಬೇಕಾಗಿದೆ. ಹಾಗಾಗಿಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಒಂದಿನ ಬಿಸಿಲಿಗೆ ಇಡಬೇಕು. ಅಟ್ಲೀಸ್ಟ್ ತುಂಬ ಜಾಸ್ತಿ ಬಿಸಿಲಿದೆ ಅಂದರೆ 1 2 to 3 hours ಇಡಿ. ಯಾಕಂದರೆ ಒಳಗಡೆ ನೀರಿನ ಅಂಶ ಇರುತ್ತಲ್ಲ, ನೀರು ಹಾಕಿಬಿಟ್ಟು ಕ್ಯೂಚ್ಬಿಟ್ಟು ತೆಗ್ದಿರೋದು. ಹಾಗಾಗಿ ನಾವು ಇದಕ್ಕೆ ಬಿಸಿಲಲ್ಲಿ ಇಡಬೇಕಾಗಿದೆ. ಸರಿನಾ? ಈ ಟಿಪ್ಸನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಂಪಲ್ಸರಿ ಮೇಲ್ಗಡೆ ಲಿಡ್ಡನ್ನು ಹಾಕಿಬಿಟ್ಟು 1 2 to 3 hours ಬಿಸಿಲಲ್ಲಿ ಇಡಿ. ಆಮೇಲೆ ಈ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಇದನ್ನು ಮಾತ್ರ ಇನ್ಸ್ಟೆಂಟಾಗಿ ನೀವು ತಿನ್ಕೋಬೋದು. ಸೊ ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.